ದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಮಗಳು ಅಕ್ಷತಾಳನ್ನ ಕಳೆದುಕೊಂಡ ಅಪ್ಪ ಹನುಮಂತ ಪಾಟೀಲ್ ರೋಧನ ಮುಗಿಲು ಮುಟ್ಟಿದೆ. ತನ್ನ ಮಗಳು ಸಾವನ್ನಪ್ಪಿಲ್ಲ, ಇನ್ನು ಬದುಕಿದ್ದಾಳೆ ಅಂತ ಅಕ್ಷತಾಳ ಸಮಾಧಿ ಬಳಿ ರೋಧಿಸುತ್ತಿದ್ದಾರೆ. ಮಗಳನ್ನ ಕಳೆದುಕೊಂಡ ನೋವಿನಲ್ಲೂ ಹನುಮಂತ ಪಾಟೀಲ್ ನಮ್ಮ ಪ್ರತಿನಿಧಿ ರಾಜು ಪಾಟೀಲ್ ಜೊತೆ ಮಗಳ ನೆನಪನ್ನ ಹಂಚಿಕೊಂಡಿದ್ದು ಹೀಗೆ. ನಾವೀಗ ಬಿಜಾಪುರದ ನಾಗಠಾಣ ಬಳಿ ಏನು ಒಂದು ತೆರೆದ ಕೊಳವೆ ಬಾವಿಯಲ್ಲಿ ಬಿದ್ದು ಸತತ 52 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ರು. ಆಕೆಯನ್ನ ಬದುಕಿ ತರಲಾಗಲಿಲ್ಲ. ನಿನ್ನೆ ಮಧ್ಯರಾತ್ರಿಯಷ್ಟೇ ಆಕೆಯನ್ನ ಇದೇ ಒಂದು ಸ್ಥಳದಲ್ಲಿ, ಅದರ ಒಂದು ಘಟನಾ ಸ್ಥಳದ ಹತ್ತಿರದಲ್ಲಿಯೇ ಒಂದು ಸ್ಮಶಾನ ಜಾಗೆಯಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ನೀವು ಇಲ್ಲಿ ಗಮನಿಸಬಹುದು ಏನಂತಂದ್ರೆ, ಆಕೆಯ ಒಂದು ತಂದೆ ಏನಿದ್ದಾರೆ, ಮಗಳನ್ನ ಕಳೆದುಕೊಂಡ ನೋವಲ್ಲಿ ಅತ್ಯಂತ ಆ ಒಂದು ಸಮಾಧಿಯ ಮೇಲೆ ಬೋರಾಡಿ ಅಳ್ತಾ ಇದ್ದಾರೆ. ತಮ್ಮ ಮಗಳನ್ನ ಕಳೆದುಕೊಂಡಿದ್ದಕ್ಕೆ ಇಂಥ ಒಂದು ಕಷ್ಟಕರ ಸಂಗತಿಯಲ್ಲಿಯೂ ಅವರ ಭಾವನೆಗಳನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಹನುಮಂತವರ, ನಿಮ್ಮ ಮಗಳ ಬಗ್ಗೆ ಏನು ಹೇಳಕ್ಕೆ ಇದು ಮಾಡ್ತಾರೆ? ಏನು ಹೇಳಿದ್ರಿ ಸರ್, ನನ್ನ ಮಗಳೇ ಜೀವಂತವಾಗಿ ಬದುಕಿ ಬರ್ತದೆ ಅಂತ ಹೇಳಿದ್ರಿ ಸರ್. ನನ್ನ ಮಗಳ ಅವತಾರ ನೋಡಿದ್ರೆ ನಿನ್ನೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನನ್ನ ಮಗಳು ಏನೇನೋ ಆಗ್ಯವು, ಕಣ್ಣೆಲ್ಲ ಹೋಗ್ಯಾವು, ನ್ಯಾಲಿಗೆಲ್ಲ ಕಟ್ ಆಗಿತ್ತು ರೀ. ಏನು ಮೈ ಇದು ಹಾಕಿದ್ರು ನನ್ನ ಮಗಳು ಎಷ್ಟು ಭಾರಿ ಇತ್ತು ರೀ. ನನ್ನ ಮಗಳು ಮತ್ತು ನನಗೆ ಹೊಳ್ಳಿ ಇಲ್ಲಿ ಕರ್ಜಾಡ್ರಿ, ನನ್ನ ಮಗಳು ಬೇಕಾಗಿತ್ತು ರೀ. ಅಲ್ಲಲ್ಲ, ಈ ಇನ್ನೊಬ್ಬಕ್ಕೆ ಮಗಳದಾಳ, ಮತ್ತು ಸರ್ಕಾರ ಆಯಿತು, ಇದು ಏನು ಮಾಡ್ಬೇಕು, ಮುಂದಿನ ಹೆಂಗೆ ಜೀವನ, ಏನು ವಿಚಾರ, ಸರ್ಕಾರ ಇಲ್ಲಿ ಏನು ಇದು ಮಾಡ್ಬೇಕು, ಆ ಒಂದು ಜಾಗ ಐತಿ. ಸರ್ಕಾರ ಏನು ಯಾರು ಸಾಹೇಬರು ಬಂದಿಲ್ಲ ರೀ, ಬರ್ತಾರಂತ ಹೇಳಿದ್ರಿ. ಅವರ ಅಧಿಕಾರಿಗಳು ಬರ್ತಾರೆ, ಇನ್ನು ನಿನಗೆಲ್ಲ ಇದು ಮಾಡ್ತಾರಂತ ಹೇಳ್ಯಾರ ಸರ್. ನನಗೆ ಏನು ಇನ್ನು ಯಾರೂ ಬಂದಿಲ್ಲ ರೀ ಸರ. ನನ್ನ ಕಷ್ಟ ನಾನು ಹೊಟ್ಟೆ ಉರಿಲ್ಲ ಎತ್ತದ್ರಿ. ನಾವು ಇಲ್ಲಿ ಬಂದು ಮತ್ತೆ ಹೊಳಿರಿ ನನ್ನ ಮಗಳು ಬಲ್ಲಿರಿ. ನನ್ನ ಮಗಳು ಬರ್ತಾಳ ರೀ, ಇನ್ನು ಬರ್ತಾಳ ನಂಗೆ ಆತ್ರಿ ನನಗೆ. ನನ್ನ ಮಗಳು ಸತ್ತಿಲ್ಲ ರೀ, ನಂಗೆ ಆಲಕತ್ತಾರ. ನನಗೆ ಇದಿಷ್ಟು ಅಕ್ಷತಾಳ ಸಮಾಧಿ ಸ್ಥಳದಿಂದ ನನ್ನ ಮಗಳು ಅಕ್ಷತನನ್ನು ನಾನು ಕಳೆದುಕೊಂಡಿಲ್ಲ, ಸತ್ತಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಆಕೆ ತಂದೆ ವ್ಯಕ್ತಪಡಿಸ್ತಾರೆ. ಬಿಜಾಪುರದಿಂದ ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್.